ಇದೆ. ಹೈಕಮಾಂಡ್ ಮಾತೆ ಅಂತಿಮ. ಇಲ್ಲಿ ಅಧಿಕೃತವಾದಂತಹ ಔಪಚಾರಿಕವಾದಂತಹ ಆಯ್ಕೆ ಪ್ರಕ್ರಿಯೆಗಳು ಮಾತ್ರ ಉಳಿದಿತ್ತು. ಆದರೆ ಆ ಆಯ್ಕೆ ಪ್ರಕ್ರಿಯೆಯನ್ನ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಮಾಡಿದ್ದಾರೆ. 2013-18 ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದ ಸೇವೆಯನ್ನ ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಕೂಡ ಅಪಾರ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಿರ್ಣಯವನ್ನ ಅಂಗೀಕಾರ ಮಾಡಿದೆ. 2008ರಿಂದ ಅವರು ಆಯ್ಕೆಯಾದಂತಹ ರೀತಿಯಿಂದ ಹಿಡಿದು 2018ರಿಂದ 2023ರವರೆಗೆ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ, ಅಂದ್ರೆ ಅವರ ರಾಜೀನಾಮೆನ ಅಂಗೀಕಾರ ಮಾಡುವಾಗ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಅವರು ಯಾವ ಸ್ವರೂಪದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ ಅನ್ನುವಂಥದ್ದನ್ನ ಬರೆದಿದ್ದಾರೆ ನೋಡಿ. ಅದರಲ್ಲಿ ಸಾಮಾಜಿಕ ನ್ಯಾಯದ ಮೇಲೆ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಕರಿಸಬೇಕಾದ ಮಾದರಿಯಾಗಿದೆ. ಇದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಧಿಕೃತವಾದಂತಹ ನಿರ್ಣಯ. ಇದು ಈ ಅಧಿಕೃತ ನಿರ್ಣಯದ ಮೂಲಕವಾಗಿ ಸಿದ್ದರಾಮಯ್ಯನವರ ಒಟ್ಟು ನಿರ್ಧಾರವನ್ನ ಶ್ಲಾಘಿಸಲಾಗಿದೆ. ಇಲ್ಲಿ ಅವರು ಯಾವ ಸ್ವರೂಪದಲ್ಲಿ 2018ರಿಂದ 2023ರವರೆಗೆ ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ಕಂಟಿನ್ಯೂ ಆಗ್ತಾ ಬಂದು ಹೇಗೆ ಅವರು ಕೆಲಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರನ್ನ ಇಲ್ಲಿ ಶ್ಲಾಘಿಸಲಾಗಿದೆ. ಈಗ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಆದರ್ಶಗಳ ದಾರಿಯಲ್ಲೇ ಹೆಜ್ಜೆ ಹಾಕುತ್ತೆ ಅನ್ನುವಂತಹ ನಿರ್ಣಯವನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ ನಂತರ ಈ ನಿರ್ಣಯವನ್ನ ಅವರ ಶಾಸಕಾಂಗ ಪಕ್ಷ ಅಂಗೀಕಾರ ಮಾಡಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಇದೇ ಆದರ್ಶಗಳ ಹಾದಿಯಲ್ಲಿ ಮುನ್ನಡೆಯುತ್ತೆ. ನಾವು ಅವರಿಗೆ ನಮ್ಮ ಹೃದಯದಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕರ್ನಾಟಕ ಜನತೆಯ ಸೇವೆ ಮಾಡಲು ಪ್ರತಿಯೊಂದು ವಲಯದಲ್ಲೂ ಪರಿವರ್ತನಾತ್ಮಕ ಅಭಿವೃದ್ಧಿಯನ್ನು ತರಲು ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರಲು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತು ಮಾರ್ಗದರ್ಶನವನ್ನು ನಾವು ಸದಾ ಬಯಸುತ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಒಂದು ನಿರ್ಣಯದ ಮೂಲಕವಾಗಿ ಧನ್ಯವಾದವನ್ನ ಸಲ್ಲಿಕೆ ಮಾಡಿದೆ. ಆ ಮೂಲಕ ಒಂದು ಬಹಳ ಗೌರವಯುತವಾದಂತಹ ಎಕ್ಸಿಟ್ ಅನ್ನ ಇಲ್ಲಿ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಮತ್ತು ಶಾಸಕರಿಗೆ, ಹೈಕಮಾಂಡ್ ನಾಯಕರಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಆಡಳಿತವನ್ನು ಹೊಗಳಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಣಯ ಪತ್ರವನ್ನು ಕೂಡ ಅಂಗೀಕರಿಸಿ ಅದನ್ನ ಓದಿದ್ದಾರೆ. 8 ವರ್ಷಗಳ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಆಡಳಿತವನ್ನು ಹೊಗಳಿ ಡಿ.ಕೆ. ಶಿವಕುಮಾರ್ ಅವರು ಈ ನಿರ್ಣಯ ಪತ್ರವನ್ನ ಅಂಗೀಕಾರ ಮಾಡಿರುವಂಥದ್ದು. 8 ವರ್ಷಗಳ ಅವಧಿಯಲ್ಲಿ, ಅಂದ್ರೆ 2018ರಿಂದ 26ರವರೆಗಿದ್ದು. ವಾಸ್ತವವಾಗಿ ಸಿದ್ದರಾಮಯ್ಯನವರು 2013ರಿಂದ 18 ಮಾತ್ರ ಅಲ್ಲ, ಅದರ ಪೂರ್ವದಲ್ಲೂ ಕೂಡ 2009ರಿಂದ 2013ರಲ್ಲೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ 2013ರಿಂದ 18, 23ರಿಂದ 26ರವರೆಗೆ ಮುಖ್ಯಮಂತ್ರಿಯಾಗಿ ಅವರು ಮಾಡಿದಿರುವಂತಹ ಕೆಲಸದ ಬಗ್ಗೆಯೂ ಕೂಡ ಸ್ಮರಿಸಲಾಗಿದೆ. ಅವರ ಕೆಲಸವನ್ನ ಶ್ಲಾಘಿಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತು ಕಾಂಗ್ರೆಸ್ ಪಕ್ಷವೂ ಕೂಡ ಸಿದ್ದರಾಮಯ್ಯನವರು ಹಾಕಿಕೊಟ್ಟಿರುವ ಈ ಮೇಲ್ಪಂಕ್ತಿ ಇದೆಯಲ್ಲ, ಇದು ಅನೇಕ ವರ್ಷಗಳ ಕಾಲ ಕರ್ನಾಟಕದ ರಾಜಕೀಯದ ಮಟ್ಟಿಗೆ ಒಂದು ಮಾದರಿಯಾಗಿ ಉಳ್ಕೊಳ್ಳುತ್ತೆ. ಅದು ಮಾತ್ರ ನಿಶ್ಚಿತ. ಯಾಕಂದ್ರೆ ಸಿದ್ದರಾಮಯ್ಯನವರು ಪ್ರತಿ ಬಾರಿ ರಾಜಕೀಯದ ಉದ್ದೇಶಕ್ಕೆ ಹೇಳ್ತಾ ಇದ್ರು, ನಾನು ಕರ್ನಾಟಕ ಮಾದರಿ ಆಡಳಿತವನ್ನ ಕೊಡ್ತೀನಿ ಅಂತೇಳಿ. ಕರ್ನಾಟಕದ ಮಾದರಿ ಆಡಳಿತ ಅನ್ನುವಂಥನ್ನ ಸಿದ್ದರಾಮಯ್ಯನವರು ಪ್ರತಿ ಬಾರಿಯೂ ಕೂಡ ತಮ್ಮ ಸರ್ಕಾರದ ಬಗ್ಗೆ ಪ್ರತಿಪಾದನೆಯನ್ನು ಮಾಡುವಾಗ ಹೇಳ್ತಾ ಬಂದಿದ್ರು. ಆ ಮಾದರಿ ಅನ್ನುವಂಥದ್ದು ಕೇವಲ ಆಡಳಿತಕ್ಕೆ ಮಾತ್ರ ಅಲ್ಲ, ಅದು ವ್ಯಕ್ತಿತ್ವಕ್ಕೂ ಸಂಬಂಧಪಟ್ಟದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಇಲ್ಲಿ ಸಾಬೀತುಪಡಿಸಿ ತೋರಿಸಿದ್ದಾರೆ. ಅದು ನಿಜಕ್ಕೂ ಕರ್ನಾಟಕದ ಮಾದರಿ ಆಗಬೇಕಾಗಿರುವಂಥದ್ದು ಇಂತಹ ರಾಜಕಾರಣದ ವ್ಯವಸ್ಥೆ. ಯಾಕಂದ್ರೆ ಸರ್ಕಾರಗಳು ಪರ್ಫಾರ್ಮೆನ್ಸ್ ಮಾಡ್ತವೆ, ಮಾಡೋದಿಲ್ಲ, ಅದರ ಬಗ್ಗಿನ ಟೀಕೆಗಳು, ಅದರ ಬಗ್ಗಿನ ಆಕ್ಷೇಪಗಳು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಇರಲೇಬೇಕು ಕೂಡ. ಅದು ಯಾವುದೇ ಸರ್ಕಾರವೂ ಕೂಡ ಪರಿಪೂರ್ಣ ಸರ್ಕಾರ ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಟೀಕೆಗಳಿಗೆ ಒಳಗಾಗುತ್ತೆ. ಆದರೆ ಸರ್ಕಾರದ ನಡೆ ನುಡಿಯಲ್ಲಿ ಅತ್ಯಂತ ಸ್ಪಷ್ಟತೆ ಬೇಕು. ಮತ್ತು ಕರ್ನಾಟಕ ಮಾದರಿ ಅಂತ ಹೇಳಿದಂಥವ್ರು ಒಂದು ವೇಳೆ ಇಲ್ಲ ನಾನು ಇದು ಕೊಡೋದಿಲ್ಲ, ಅಧಿಕಾರ ಬಿಟ್ಟು ಕೊಡಲ್ಲ ಅಂತೇಳಿ ಎಲ್ಲ ಕೂತ್ಕೊಂಡ್ರೆ ಅದು ಮಾದರಿ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರು ಅನುಸರಿಸಿರುವ ನಡೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಮಾದರಿಯಾಗಿದೆ. ಈ ಕಾರಣಕ್ಕಾಗಿ ನೋಡಿ,
ಅಲ್ಲಿ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಗೊಂದಲದ ರೀತಿಯದ್ದು ಅನ್ನೋದನ್ನೇನು ರಿಪೋರ್ಟ್ ಮಾಡಿದ್ವಿ. ಇದಕ್ಕೆ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಈ ರೀತಿಯಂತ ಮಾದರಿಗಳು ನಡೆದಿಲ್ಲ. ಆದರೆ ಈಗ ಅಂಥದ್ದೊಂದು ಮಾದರಿ ನಡೆದಿದೆ ಕರ್ನಾಟಕದ ರಾಜಕಾರಣದಲ್ಲಿ. ಹೊಸ ಮಾದರಿಯನ್ನ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಕೂಡ ಹೊಸ ಪರಂಪರೆಯನ್ನ ಬಿಟ್ಟುಕೊಟ್ಟಿದ್ದಾರೆ. ಈ ಮೂಲಕ ಮುಂದಿನವರೆಗೂ ಕೂಡ ಸಿದ್ದರಾಮಯ್ಯವರು ಬಿಟ್ಟುಕೊಟ್ಟಿರುವ ಈ ಮಾದರಿ ಇದೆಯಲ್ಲ, ಈ ಮಾದರಿಯ ಜವಾಬ್ದಾರಿ ನಿಲ್ಲುತ್ತೆ. ಸಿದ್ದರಾಮಯ್ಯವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಿದ್ದು ಅದು ಅನ್ಪ್ರೆಸಿಡೆಂಟೆಡ್, ಇದು ಪ್ರೆಸಿಡೆಂಟ್ ಅಂತ. ಪ್ರೆಸಿಡೆಂಟ್ಗಳು ಇರಬೇಕು, ಅನ್ಪ್ರೆಸಿಡೆಂಟ್ ಆಗಿ ನಡಿಬಾರದು ಅನ್ನೋದ್ರ ಬಗ್ಗೆ ಬಹಳಷ್ಟು ಸಂದರ್ಭಗಳಿಗೆ ಹೇಳ್ತಾ ಇದ್ರು. ಆದರೆ ಅವು ಎಲ್ಲ ರೀತಿಯಲ್ಲೂ ಕೂಡ ಆಡಳಿತದಲ್ಲಿ ಅವರು ಅನ್ಪ್ರೆಸಿಡೆಂಟೆಡ್ ಆಗಿ ನಡೆದೇ ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಂದು ಪ್ರೆಸಿಡೆಂಟ್ಗಳನ್ನು ಅವರೇನು ಸೆಟ್ ಮಾಡಿದಾರಲ್ಲ, ಅದು ಬಹಳ ಮುಖ್ಯ. ಎಸ್ಪೆಷಲಿ ಇವತ್ತು ಈಗ ಸೆಟ್ ಮಾಡಿರುವಂತಹ ಪ್ರೆಸಿಡೆಂಟ್ ಇದೆಯಲ್ಲ, ಈ ಸಂಪ್ರದಾಯ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಮಾದರಿಯಾಗಿರುವಂಥದ್ದು. ಅಂಥದ್ದೊಂದು ಮಾದರಿಯನ್ನ ಸಿದ್ದರಾಮಯ್ಯನವರು ಸೃಷ್ಟಿ ಮಾಡಿ ಹೋಗಿದ್ದಾರೆ. ನಿಜಕ್ಕೂ ಒಬ್ಬ ನಾಯಕನಿಗೆ ಸಲ್ಲಬೇಕಾದಂಥ ಗೌರವವನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷವು ಕೂಡ ಈ ಒಂದು ಪತ್ರದ ಮೂಲಕವಾಗಿ ನಿರ್ಣಯವನ್ನು ಅಂಗೀಕಾರ ಮಾಡೋದರ ಮೂಲಕವಾಗಿ ಅವರ ಕಡೆಗೆ ತನ್ನ ಧನ್ಯವಾದವನ್ನ ಸಮರ್ಪಣೆ ಮಾಡಿದೆ. ಆ ನಿರ್ಣಯವನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಅಂಗೀಕಾರ ಮಾಡಿದೆ. ಹೊಸ ಶಾಸಕಾಂಗ ಪಕ್ಷದ ನಾಯಕ ಈ ಒಂದು ನಿರ್ಣಯವನ್ನ ಅಂಗೀಕಾರವನ್ನ ಮಾಡಿಸ್ಕೊಂಡಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರ ಆಡಳಿತಕ್ಕೆ, ಅವರ ಬದ್ಧತೆಗೆ, ವಿಶೇಷವಾಗಿ ಸಿದ್ಧಾಂತಕ್ಕೆ ಅವರ ಬದ್ಧತೆಯ ಬಗ್ಗೆ ಮತ್ತು ನಾಯಕತ್ವದ ಮೇಲಿನ ಅವರ ನಂಬಿಕೆಯ ಬಗ್ಗೆ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾವುದೇ ಒಬ್ಬ ನಾಯಕ ತನ್ನ ನಾಯಕತ್ವದಲ್ಲಿ ಒಂದು ಡಿಫ್ರೆಂಟ್ ಆಗಿ ನಿಲ್ಲುವಂಥದ್ದು ಯಾವಾಗ ಅಂತ ಹೇಳಿದ್ರೆ, ಇಂತಹ ಮಾದರಿಗಳನ್ನ ಜನರ ಮುಂದೆ ಬಿಟ್ಟು ಹೋದಾಗ, ಇಂತಹ ಆದರ್ಶಗಳನ್ನ ಜನರ ಮುಂದೆ ಬಿಟ್ಟು ಹೋದಾಗ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಯಾಕಂದ್ರೆ ಒಂದು ಗುಡ್ ಪ್ರೆಸಿಡೆಂಟ್ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಒಂದು ಒಳ್ಳೆಯ ಮಾದರಿಯ ಮೂಲಕ ಶಿವಕುಮಾರ್ ಅವರ ಆಡಳಿತ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈಗ ಶಿವಕುಮಾರ್ ಅವರ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಈ ಮಾದರಿಯನ್ನ ಮುಂದುವರಿಸಬೇಕಾಗತ್ತೆ ಮತ್ತು ಆ ಜವಾಬ್ದಾರಿ ಶಿವಕುಮಾರ್ ಅವರ ಮೇಲಿರುತ್ತೆ. ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಆಡಳಿತದ ವಿಚಾರದಲ್ಲಿ ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಇಟ್ಕೊಂಡಿನೇ ಕೆಲಸವನ್ನ ನಡೆಸಬೇಕಾದಂಥದ್ದು ಶಿವಕುಮಾರ್ ಅವ್ರಿಗೂ ಕೂಡ ಬಹಳ ಮುಖ್ಯ ಆಗತ್ತೆ. ಮತ್ತು ಅಂಥದ್ದೊಂದು ಪ್ರೆಸಿಡೆಂಟ್ ಸೆಟ್ ಮಾಡಿರೋದ್ರಿಂದಾಗಿ ಶಿವಕುಮಾರ್ ಅವರಿಗೆ ಒಂದು ರೀತಿ ಅನುಕೂಲವೂ ಕೂಡ ಇದೆ. ಸುಲಭವಾಗಿ ಅವರ ನಾಯಕತ್ವಕ್ಕೆ ಯಾವುದೇ ರೀತಿಯಂತ ಚ್ಯುತಿ ಮಧ್ಯದಲ್ಲಿ ಬರಲಾರದು, ಸುಮ್ಮನೆ ಯಾವುದೋ ಒಂದು ಭಿನ್ನಮತ ಸೃಷ್ಟಿ ಆಗಲಾರದು. ಯಾಕಂದ್ರೆ ಒಂದು ಒಳ್ಳೆಯ ಮಾದರಿಯೊಂದಿಗೆ ಅವರ ಆಡಳಿತ ಶುರುವಾಗುತ್ತೆ. ಈ ಮಾದರಿಯನ್ನ ಮತ್ತಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದಷ್ಟೇ ಈಗ ಶಿವಕುಮಾರ್ ಅವರ ಮೇಲಿರುವಂತಹ ಜವಾಬ್ದಾರಿ ಆಗುತ್ತೆ. ಅವರ ಮುಂದೆ, ಅವರ ಕಣ್ಣ ಮುಂದೆ ಒಂದು ಮಾದರಿ ಈಗ ಸೃಷ್ಟಿಯಾಗಿದೆ. ಅದನ್ನ ಎಲ್ಲರನ್ನ ಜೊತೆ ತೆಗೆದುಕೊಂಡು ಹೋಗುವಂತಹ ಮಾದರಿಯನ್ನ ಅವರು ಫಾಲೋ ಮಾಡಬೇಕಾಗತ್ತೆ. ನಿರ್ಣಯದ ಮೂಲಕವಾಗಿ ಕೂಡ ಶಿವಕುಮಾರ್ ಅದನ್ನೇ ಶ್ಲಾಘನೆ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಅವರು ಸುಮ್ಮನೆ ಒಂದು ನಿರ್ಣಯವನ್ನ ಮಾಡೋದಿಲ್ಲ. ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೂ ಕೂಡ ಅದರಲ್ಲಿರುವಂತಹ ಮೌಲ್ಯಗಳ ಅರ್ಥ ಆಗಿರುತ್ತೆ. ಆ ಮೌಲ್ಯಗಳು ಪಾಲನೆಗೆ ಸೂಕ್ತ, ಅವುಗಳು ಪಾಲನೆಗೆ ಅರ್ಹವಾಗಿರುವಂತಹ ಮೌಲ್ಯಗಳು ಅನ್ನೋದನ್ನ ಆಧರಿಸಿನೇ ಒಂದು ನಿರ್ಣಯವನ್ನ ಶಿವಕುಮಾರ್ ಅವರು ಕೂಡ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಶಾಸಕಾಂಗ ಪಕ್ಷದ ಸಭೆ ಇಂಥದ್ದೊಂದು ನಿರ್ಣಯವನ್ನ ಅಂಗೀಕಾರ ಮಾಡಿಕೊಂಡಿದೆ ಅವರ ನೇತೃತ್ವದಲ್ಲಿ. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನ ಸಮರ್ಪಿಸಲಾಗಿದೆ. ಅಧಿಕೃತವಾದಂತಹ ನಿರ್ಣಯದ ಮೂಲಕ ಸಿದ್ದರಾಮಯ್ಯನವರ ಆಡಳಿತವನ್ನ ಹೊಗಳಿ ಈ ನಿರ್ಣಯವನ್ನ ಡಿ.ಕೆ. ಶಿವಕುಮಾರ್ ಅವರು ಅಂಗೀಕಾರ ಮಾಡಿದ್ದಾರೆ. ಇದು ಕರ್ನಾಟಕದ ರಾಜಕಾರಣದಲ್ಲಿ ವಿಶೇಷವಾದಂಥದ್ದು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮಧ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡಂಥವ್ರು ಹಲವಾರು ಜನ ಮುಖ್ಯಮಂತ್ರಿಗಳಿದ್ದಾರೆ. ಅಧಿಕಾರಗಳ ಬಿಟ್ಟು ಕೊಟ್ಟಿರುವಂಥದ್ದು, ಅದಕ್ಕಾಗಿ ಭಿನ್ನಮತಗಳು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅಧಿಕಾರ ಬಿಟ್ಟುಕೊಂಡಿದ್ದು ಎಲ್ಲವೂ ಕೂಡ ನಡೆದಿತ್ತು. ಆದರೆ ಇದೊಂದು ಹೊಸ ಮಾದರಿಯ ಅಧಿಕಾರದ ಹಸ್ತಾಂತರ ಪ್ರಕ್ರಿಯೆ. ಮತ್ತಷ್ಟು ಡೀಟೇಲ್ಸ್